ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ರಾಜ್ಯ ಸಿಮೆಂಟ್ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರ್ಹ ಗುತ್ತಿಗೆ ಕಾರ್ಮಿಕರಿಗೆ ಸಮಾನ ವೇತನ, ಇತರ ಸೌಲಭ್ಯಗಳು, ಸೆಂಟ್ರಲ್ ಸಿಮೆಂಟ್ ವೇಜ್ ಬೋರ್ಡ್ ಜಾರಿ ಮಾಡಲು ಒತ್ತಾಯಿಸಿ ಜನವರಿ 19ರಂದು ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ರಮಾಕಾಂತ್ ಕುಲಕರ್ಣಿ ಹಾಗೂ ಗುಂಡು ಚವ್ಹಾಣ್, NK ಅರ್ಜುನ್ ಅವರು ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬೇಡಿಕೆಗೆ ಸಂಬಂಧಪಟ್ಟಂತೆ 9/7/2024ರಂದು ಕಾರ್ಮಿಕ ಸಚಿವಾಲಯದ ಅಧೀನ ಕಾರ್ಯದರ್ಶಿ ನವದೆಹಲಿ ಅವರು ರಾಜ್ಯ ಮುಖ್ಯಸ್ಥರು, ಕೇಂದ್ರ ಕಾರ್ಮಿಕ ಇಲಾಖೆ ಬೆಂಗಳೂರು ಇವರಿಗೆ ಸಿಮೆಂಟ್ ಕಂಪನಿಗಳ ಗುತ್ತಿಗೆ ಕಾರ್ಮಿಕರಿಗೆ ಸಮಾನ ವೇತನ, ಇತರ ಸೌಲಭ್ಯಗಳ ಕುರಿತು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಆದರೆ ಈ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ. ಆದ್ದರಿಂದ ಈ ವಿವಾದದಲ್ಲಿ ಶಾಸಕರು ಚಿಂಚೋಳಿ ಮಧ್ಯಪ್ರವೇಶ ಮಾಡಲು ಒತ್ತಾಯಿಸಿ ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಉಮೇಶ್ ಚವ್ಹಾಣ್, NK ಅರ್ಜುನ್, BM ರಾವೂರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಇವತ್ತಿನ ದಿವಸ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಈ ಸಿಮೆಂಟ್ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಕೇಂದ್ರ ಕಾರ್ಮಿಕ ಪ್ರಧಾನ ಕಚೇರಿ ನವದೆಹಲಿ ಅಲ್ಲಿಯ ಒಂದು ಸಚಿವಾಲಯ ಆದೇಶ ಮಾಡಿದೆ. ಯಾರಿಗೆ ಮಾಡಿದೆ? ಇಲ್ಲಿ ಕೇಂದ್ರ ಕಾರ್ಮಿಕ ಮುಖ್ಯಸ್ಥರು ಬೆಂಗಳೂರು ಇವರಿಗೆ ಗುತ್ತಿಗೆ ಕಾರ್ಮಿಕರಿಗೆ ಸಮಾನ ವೇತನ, ಇತರ ಸೌಲಭ್ಯ ಕುರಿತು ಕ್ರಮ ಕೈಗೊಳ್ಳಬೇಕಂತಕ್ಕಂಥ ಮಾತು. ಅದು ಹೋದ ವರ್ಷ ಅಂದರೆ ಜೂನ್ 24ರಲ್ಲಿ 2024ರಲ್ಲಿ ಮಾಡಿದ್ದಾರೆ. ಅದರಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಅಧಿಕಾರಿ 1.5 ವರ್ಷ ಕಳೆದರೂ ಕ್ರಮ ಕೈಗೊಳ್ತಾ ಇಲ್ಲ. ನಾನು ಎಷ್ಟು ನನ್ನ ಒಂದು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀನಿ, ಆದರೆ ಯಾವುದೇ ಕಾರಣಕ್ಕೂ ಅಧಿಕಾರಿ ತನ್ನ ಕಚೇರಿ ಬಿಟ್ಟು ಹೊರಗಡೆ ಬರ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಇದಕ್ಕಾಗಿ ನನ್ನ ಒಂದು ಶಕ್ತಿ ಸೋತಾಗಿ ಹೋದಾಗ ನಾನಿವತ್ತು ನಿರ್ಧಾರ ಮಾಡಿದ್ದೀನಿ, ನಮ್ಮೆಲ್ಲ ಸ್ನೇಹಿತರ ಜೊತೆಯಲ್ಲಿ ಈ ಸಿಮೆಂಟ್ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಗೆ ಏನು ಆದೇಶ ಮಾಡಿದೆ ಕೇಂದ್ರ ಸರ್ಕಾರ, ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ BJP ಸರ್ಕಾರ ಏನಿದೆ ಇದ್ರ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಅವಿನಾಶ್ ಜಾಧವ್ ಏನು ಇದ್ದಾರೆ, ಮಾನ್ಯ ಶ್ರೀ ಶಾಸಕರು ಚಿಂಚೋಳಿಯವರು, ಅವರಿಗೆ ಒಂದು ಧರಣಿ ಮೂಲಕ ಒಂದು ಒತ್ತಾಯ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಸೋಮವಾರ ದಿನ 19ನೇ ತಾರೀಕು ಚಿಂಚೋಳಿಯಲ್ಲಿ ಶಾಸಕರ ಕಚೇರಿ ಮುಂದೆ ಒಂದು ಧರಣಿ ಮೂಲಕ ಒಂದು ಒತ್ತಾಯ ಮಾಡೋಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅಂದರೆ ಇದರಲ್ಲಿ ಮಧ್ಯಸ್ಥಿಕೆ ವಹಿಸ್ಬೇಕು. ಅವರು ಮಧ್ಯಸ್ಥಿಕೆ ವಹಿಸಿ ಅಧಿಕಾರಿಗೆ ಏನಂದ್ರೆ ಕ್ರಮ ತಗೊಳ್ತಕ್ಕಂಥ ಒಂದು ಕೆಲಸ ಅವರಿಗೆ ಮಾಡ್ಸೋಕೆ ಹೇಳಬೇಕಾ ಶಾಸಕರು ಅಂಥೇಳಿ ನಮ್ಮೊಂದು ಒತ್ತಾಯ. ಯಾಕಂದರೆ ಈ ಸೆಂಟ್ರಲ್ ವೇಜ್ ಬೋರ್ಡ್ ವೇತನ ಏನಿದೆ ಈ ಸಿಮೆಂಟ್ ಕಾರ್ಮಿಕರಿಗೆ ಕೊಡಲೇಬೇಕನ್ನೋದು ಕಾನೂನಲ್ಲಿ ಕಡ್ಡಾಯವಾಗಿದೆ. ಆದರೂ ಇವತ್ತೇನಂತಂದರೆ ಎಲ್ಲ ಸಿಮೆಂಟ್ ಕೈಗಾರಿಕೆಗಳು ನಾಮ ಮಾತ್ರ ವೇತನ ಪಾವತಿ ಮಾಡ್ತೀವಿ. ನಿಜ ವೇತನ ಯಾವುದೇ ನಾಮಿನಲ್ ವೇಜ್ ಏನು ಪೇ ಮಾಡ್ತಿದ್ದಾರ ಅದು ರಿಯಲ್ ವೇಜ್ ಮಾಡ್ತಾ ಇಲ್ಲ. ಅವರು ಎಲ್ಲ ಹೋರಾಟಗಳು ಪ್ರತಿ ಹಂತದಲ್ಲಿ ಕಾರ್ಮಿಕರ ಪರವಾಗಿ ಬಂದಿದೆ. ಆದರೆ ಇವತ್ತು ಅಧಿಕಾರಿ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ. ಅದಕ್ಕಾಗಿ ಒಂದು ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ದಿನ 19 ತಾರೀಕು ತಮ್ಮ ಪ್ರತಿನಿಧಿಗಳು ಚಿಂಚೋಳಿಯಲ್ಲಿ ಮಾಧ್ಯಮ ಮಿತ್ರರು ಯಾರೇ ಇದ್ದರೂ ಆ ಕಾರ್ಯಕ್ರಮಕ್ಕೆ ಬಂದು ನಮಗೆ ಒಂದು ಬೆಂಬಲ ಕೊಡಬೇಕಂತ ಕೇಳ್ತಾ ಇದ್ದೀನಿ. ಧನ್ಯವಾದಗಳು. ಜಿಲ್ಲೆಯಲ್ಲಿ ಸುಮಾರು 8ರಿಂದ 9 ಸಿಮೆಂಟ್ ಕಾರ್ಖಾನೆಗಳಿದೆ. ಅದರಲ್ಲಿ ಇನ್ನು 4ರಿಂದ 5 ಶುಗರ್ ಕಾರ್ಖಾನೆಗಳಿದೆ. ಅದೇ ಜಿಲ್ಲೆಯಲ್ಲಿ ಎಲ್ಲ ಸಿಮೆಂಟ್ ಕಾರ್ಖಾನೆಯಲ್ಲಿ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳು ಸಿಗಬೇಕು, ಅದು ಸಿಗ್ತಾ ಇಲ್ಲ. ಯಾಕಂದರೆ ನಾವು ಕೂಡ ಅಲ್ಲೇ ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ಬಂದವರು, ನಮಗೆ ಕೂಡ ಅದ್ರ ಬಗ್ಗೆ ಮಾಹಿತಿ ಇದೆ. ಕಾರ್ಖಾನೆಯವ್ರು ಸರ್ಕಾರಕ್ಕೆ ಹೇಳ್ತಾರೆ ನಾವೆಲ್ಲ ಮೂಲಭೂತ ಸೌಕರ್ಯಗಳನ್ನು ನಾವು ಕಾರ್ಮಿಕರಿಗೆ ಕೊಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಆದರೆ ನಾವು ಅಲ್ಲಿ ನೋಡಿದಾಗ ಅವ್ರಿಗೆ ಏನು ಸಿಗಬೇಕು ಕಾರ್ಖಾನೆಯಿಂದ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಅವರಿಗೆ ಸರಿಯಾಗಿ ನೀರು ಫೆಸಿಲಿಟಿ ಇಲ್ಲ. ಕಾರ್ಖಾನೆಗೆ ಕೆಲಸ ಮಾಡೋದು ಕಾರ್ಮಿಕರಿಗೆ ಶುದ್ಧ ಕುಡಿಯೋ ನೀರಿಲ್ಲ. ಅದೇ ನೇರವಾಗಿ ನದಿಲಿಂದ ಬರೋ ನೀರೇ ಕುಡಿತಾರೆ. ಅದು ಊಟ ಮಾಡಬೇಕಪ್ಪ ಅಂದರೆ ಒಳಗೆ ಒಂದು ರೂಮ್ ವ್ಯವಸ್ಥೆ ಇಲ್ಲ ಅಲ್ಲಿ. ಇನ್ನೊಂದು ಅವರಿಗೆ ಅಲ್ಲಿ ಕಾರ್ಮಿಕರಿಗೆ ವೇತನ ಎಷ್ಟಿದೆಪ್ಪ ಅಂದರೆ 300ರಿಂದ 400 ರೂಪಾಯಿ ಅವ್ರಿಗೆ ವೇತನ ಇದೆ ದಿನಕೂಲಿ ನೌಕರಿಗೆ. ಅಂದರೆ ನಮ್ಮ ಭಾರತ ದೇಶನಾಗ ಹೆಂಗಾದಪ್ಪ ಅಂದರೆ ಕುಂತ ಬರೆಯೋರಿಗೆ ಹೆಚ್ಚಿಗಾದ, ಅಂದರೆ ದುಡಿಯೋರಿಗೆ ಕಮ್ಮಿ ಆದ ಸಂಬಳ ನಂಬಲ್ಲಿ ಇದೆ. ಈ ಥರ ಆಗಬಾರ್ದು. ಕಾನೂನುಗಳು ಯಾವ ಥರ ಇರಬೇಕಪ್ಪ ಅಂದರೆ ಕಾರ್ಮಿಕರ ಅನುಕೂಲ ಆಗೋ ಕಾರ್ಮಿಕರಿಗೆ ಅನುಕೂಲ ಆಗೋ ಕಾನೂನುಗಳು ಆಗಬೇಕು ನಮ್ಮ ಭಾರತನಾಗ. ಆದರೆ ಕಾರ್ಮಿಕರ ಮಾಲಕರಿಗೆ ಅನುಕೂಲ ಆಗೋ ಕಾನೂನುಗಳು ಆಗ್ತಾಯಿದೆ ನಮ್ಮ ರಾಜ್ಯ ಸರ್ಕಾರದಲ್ಲಿ. ಅದು ಅದರಿಂದ ಸಾರ್ವಜನಿಕ ಭಾಳ ತೊಂದರೆ ಆಗ್ತದೆ. ಎಷ್ಟೋ ಜನ ಕಾರ್ಮಿಕರು ಕಾರ್ಖಾನೆಯಲ್ಲಿ ಮೃತಪಡ್ತಾರೆ. ನಮ್ಮ ALC DLC ಮತ್ತು ಲೇಬರ್ ಕಮಿಷನರ್ಗೆ ನಾವು ಹೋಗಿ ಅದ್ರ ಮಾಹಿತಿ ಕೇಳಿದಾಗ ಹೌದಾ ತಿಳ್ಕೊಂಡ್ರ ಆಯ್ತು ಸರಿ ಅಂತ ಹೇಳ್ತಾರೆ. ಆದರೆ ಕಾರ್ಖಾನೆ ಮೇಲೆ ಕಾನೂನು ಕ್ರಮ ಜರುಗಿಸ್ತಾ ಇಲ್ಲ. ಇವತ್ತಿಗೂ ಕೂಡ ಒಂದು ಕಾರ್ಖಾನೆಯಲ್ಲಿ ಕೇಸ್ ಮಾಡಿಲ್ಲ ಲೇಬರ್ ಕಮಿಷನರ್ ಅವರು. ಲೇಬರ್ ಸಹಿತ ಇದ್ದಾರೆ, ಅದಕ್ಕೆ ಕೇಸ್ ಮಾಡ್ತಾಯಿಲ್ಲ. ಅಂದರೆ ಲೇಬರು ಕಮಿಷನರು ಕಾರ್ಮಿಕರ ಪರವಾಗಿ ಕೆಲಸ ಮಾಡಬೇಕಾ ಏನು ಕಾರ್ಖಾನೆಯ ಪರವಾಗಿ ಕೆಲಸ ಮಾಡ್ತಾರೆ? ಯಾಕಂದರೆ ನಮ್ಮಲ್ಲಿ ಇದು ಎಲ್ಲ ಲೇಬರ್ ಕಮಿಷನರ್ ALC DLC ಎಲ್ಲ ಕಾರ್ಖಾನೆಯ ಪರವಾಗಿ ಕೆಲಸ ಮಾಡ್ತಂದರೆ ಲೇಬರ್ ಪರವಾಗಿ ಕೆಲಸ ಮಾಡ್ತಾಯಿಲ್ಲ. ಅಂದರೆ
ಸರ್ಕಾರ ಲೇಬರ್ಗೋಸ್ಕರ ಕಾರ್ಮಿಕ ಇಲಾಖೆ ಮಾಡಿದ್ದಾರೆ. ಅದೇ ಲೇಬರ್ ಇಲಾಖೆದವ್ರು ಏನು ಮಾಡ್ತಾರೆ, ಕಾರ್ಖಾನೆ ಪರವಾಗಿ ಕೆಲಸ ಮಾಡ್ತಾರೆ ನಮ್ಮಲ್ಲಿ, ನಮ್ಮ ಭಾಗನಾಗ. ಅದೇ ಈ ಥರ ಆಗಬಾರ್ದು. ಈ ಥರ ನೋಡ್ಕೊಂಡು ನಾವು ಪೂರ ಭಾಳಷ್ಟು ನೊಂದ್ಕೊಂಡಿದ್ದೀವಿ ಕಾರ್ಖಾನೆಲಿಂದ. ಅದಕ್ಕೆ ಈಗ 19 ತಾರೀಕೆ ಮಾನ್ಯ ಶಾಸಕರ ಮನೆ ಮುಂದೆ ನಾವು ಧರಣಿ ಮಾಡ್ತಾಯಿದ್ದೀವಿ ಚಿಂಚೋಳಿಯಲ್ಲಿ. ತಾವೆಲ್ಲ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಪತ್ರಕರ್ತರಿಗೆ ಶುಭ ಮುಂಜಾನೆ, ನಮಸ್ಕಾರಗಳು. ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಿರೋ ಉದ್ದೇಶ ಏನಂದರೆ, ಇಡೀ ಏನು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಏನು ಸಿಮೆಂಟ್ ಕಾರ್ಖಾನೆಗಳು ಮತ್ತು ಶುಗರ್ ಫ್ಯಾಕ್ಟ್ರಿಗಳು ಎಷ್ಟು ಕಾರ್ಖಾನೆಗಳು ಇದ್ದರೂ ಕೂಡ ಅಲ್ಲಿ ಕೆಲಸ ಮಾಡ್ತಕ್ಕಿರ್ತಕ್ಕಂಥ ಕಾರ್ಮಿಕರಿಗೆ ಯಾವುದೇ ಥರದ ಸೌಲಭ್ಯಗಳಾಗಲಿ, ಯಾವುದೇ ಅನುಕೂಲಗಳಾಗಲಿ ಈ ಕಾರ್ಮಿಕ ಮತ್ತು ಈ ಕಾರ್ಖಾನೆಯವರಾಗಲಿ ಅಥವಾ ಕಾರ್ಮಿಕ ಇಲಾಖೆಯವರಾಗಲಿ ಇನ್ನೂ ಒದಗಿಸ್ತಾ ಇಲ್ಲ. ಸೊ ಮೊದಲನೇದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನೋ ನವದೆಹಲಿಯಿಂದ ಸಮಾನ ವೇತನ ಅಂತ ಹೇಳಿಕೆಸಿಂದು 9/7/2024 ನವದೆಹಲಿಯ ರಾಜ್ಯ ಸರ್ಕಾರನೇ ಆಲ್ರೆಡಿ ಆದೇಶ ಹೊರಡಿಸಿದೆ. ಇಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇದ್ರ ಮೇಲೆ ಯಾಕೆ ಕ್ರಮ ತೊಗೊತಾ ಇಲ್ಲ, ಯಾಕೆ ಇವರು ಕಾರ್ಮಿಕರಿಗೆ ಎಲ್ಲ ಸವಲತ್ತುಗಳು ಕೊಡ್ತಾ ಇಲ್ಲ ಅನ್ನೋದು ಉದ್ದೇಶ. ನಾನು ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ, ನೀವು ಇವರಿಗೆ ಕ್ವಶನ್ ಮಾಡುವಂಥ ಕೆಲಸಗಳು ಮಾಡಬೇಕು. ಹಾಗೆ ಆ ಸಂಬಂಧಪಟ್ಟ ಅಧಿಕಾರಿಗಳ ನಂಬರ್ ಕೂಡ ನಾವು ಕೊಡ್ತೀವಿ. ದಯವಿಟ್ಟು ಇದ್ರ ಬಗ್ಗೆ ತಾವು ಕೂಡ ಅವ್ರಿಗೆ ಕ್ವಶನ್ ಮಾಡುವಂಥ ತಾವು ಕೂಡ ಇದು ಮಾಡಿದ್ರೆ ಇನ್ನೂ ಸ್ವಲ್ಪ ನಮ್ಗೆ ಅನುಕೂಲ ಆಗುತ್ತೆ, ಶಕ್ತಿ ಸಿಗುತ್ತೆ ಅಂತ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಏನಿದೆ 19ನೇ ತಾರೀಕು 1/2026 ನಾವು ಏನು ಶಾಸಕರ ಮನೆ ಹತ್ರ ನಾವು ಒಂದು ಧರಣಿ ಕಾರ್ಯಕ್ರಮ ಚಿಂಚೋಳಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ತಾವು ಮಾಧ್ಯಮ ಮಿತ್ರರು ನಮಗೆ ನಮ್ಮ ಹೋರಾಟಕ್ಕೆ ಸಹಕಾರ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ.